ಮಾಡಿದ್ರು ಅವೆಲ್ಲ ಏನು ಆಗಲ್ಲ, ಏನು ಆಗಲ್ಲ. ಬಹಳ ಗಟ್ಟಿಯಾಗಿದ್ದೀನಿ ನಾವು, ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ಇದರಿಂದ ಅಲ್ಲಾಡೋ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರ ಮುಂದೆ 2.5 ವರ್ಷ ಮಾಡ್ತದೆ. ಆಮೇಲೆ 28ರಲ್ಲೂ ಕೂಡ ನಾವೇ ಬರ್ತೀವಿ. 100 ಬಿಜೆಪಿ 28ರ ನಂತರ 100ಕ್ಕೆ 100 ಬಿಜೆಪಿ 28ರ ನಂತರ ನೀವು ಯಾವತ್ತು ಇವತ್ತೇ ಎಲೆಕ್ಷನ್ ನಡೆದ್ರೆ ನಿಮ್ಮ ಸರ್ಕಾರ ಬರಲ್ಲ. ಇವತ್ತೇ ಎಲೆಕ್ಷನ್ ನಡೆದ್ರೆ ನಿಮ್ಮ ಸರ್ಕಾರ ಬರಲ್ಲ. ಜನ ಮಾತಾಡ್ತವ್ರೆ. ಯಾವತ್ತಾದ್ರೂ 2008 ಇರ್ಬೋದು, 2023 2018 ಇರ್ಬೋದು, ಯಾವಾರು ಜನರ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರ? ಈ ಸಾರಿ 2 ಸಾರಿ ಅಧಿಕಾರ ಮಾಡಿದ್ರಲ್ಲ, ಯಾವತ್ತಾರು ಬಂದಿದ್ದೀರಾ? ಇನ್ನು ಮೇಲೆ ಬರ್ತೀವಲ್ಲ, ಯಾವತ್ತೂ ಬಂದಿಲ್ಲ. ಈ ರಾಜ್ಯದ ಜನ ಸರ್ ನಿಮಗೆ ಆಶೀರ್ವಾದ ಮಾಡಿಲ್ಲ. 28ರವರೆಗೂ ಮಾರ್ಗದಿಂದ ಆಪರೇಷನ್ ಕಮಲ ಸರ್, 28ರವರೆಗೂ ನೀವೇ ಆಪರೇಷನ್ ಕಮಲ ಸರ್, ನೀವೇ ಮುಖ್ಯಮಂತ್ರಿಯಾಗಿ 28ರವರೆಗೂ ಇದ್ರು ನಮಗೇನು ಆಕ್ಷೇಪಣೆ ಇಲ್ಲ. ಕೂತ್ಕೊಳ್ಳಿ, ಆಕ್ಷೇಪಣೆ ಇಲ್ಲ. ಆದ್ರೆ ಬಹಳ ಒಳ್ಳೇದು. ಆದ್ರೆ ಇದೇನು ಬ್ರೇಕ್ಫಾಸ್ಟ್ ಯಾಕೆ ಸರ್ ಅದು? ಆಮೇಲೆ ಡಿನ್ನರ್ ಎಲ್ಲ ನಿಮ್ಮ ಭ್ರಮೆ. ಇದು ಬ್ರೇಕ್ಫಾಸ್ಟ್ ಡಿನ್ನರ್ ಅವೆಲ್ಲ ನಿಮ್ಮ ಭ್ರಮೆ. ಮುಖ್ಯಮಂತ್ರಿಗಳು ಕೂತಿದ್ರಿ, ಅಧ್ಯಕ್ಷರೇ ಬ್ರೇಕ್ಫಾಸ್ಟ್ ಎಲ್ಲ ಯಾಕೆ ಬಂತು ಸರ್? ಕೂತ್ಕೊಳ್ರಿ, ನಾವ್ ಏನಾದ್ರು ತಿಂತೀವಿ, ಕೂತ್ಕೊಳ್ಳಪ್ಪ. ನೀ ತಿನ್ನೋದಿಲ್ವಾ ನಾಟಿ ಕೋಳಿನ? ಬಿಜೆಪಿಗೆ ಹೋಗೋದು ಬಿಟ್ಬಿಟ್ಟಿದ್ಯಾ? ಇಲ್ಲ, ಬಿಟ್ಬಿಟ್ಟಿದ್ದೀನಿ ಸರ್. ಬಿಟ್ಬಿಟ್ಟಿದ್ದೀನಿ ಸರ್. ಅದರಿಂದ RSS ಪ್ರಭಾವ ಜಾಸ್ತಿ ಆಗ್ಬಿಟ್ಟಿದೆ. ಮಾನ್ಯ ಅಧ್ಯಕ್ಷರೇ, ನಾವು ಒಂದು ಡೈರಿ ಚಟುವಟಿಕೆ ಜಾಸ್ತಿ ಆಗಬೇಕು, ಎರಡನೇದು ಕೈಗಾರಿಕೆಗಳು ಜಾಸ್ತಿ ಆಗಬೇಕು. ಆಗ ವಲಸೆ ತಪ್ಪತಕ್ಕಂಥ ಕೆಲಸ ಕಡಿಮೆ ಆಗ್ತದೆ. ವಲಸೆ ಕಡಿಮೆ ಆದರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿಕ್ಕೆ ಆಗ್ತದೆ. ತಲಾ ಆದಾಯನೂ ಕೂಡ ಹೆಚ್ಚಾಗ್ತದೆ. ನಾವು ತಲಾ ಆದಾಯ ಯಾಕೆ ನಂಬರ್ 1 ಆಗಿದ್ದೀವಿ ಈ ದೇಶದಲ್ಲಿ ಅಂತಂದರೆ, ದೇಶದಲ್ಲೇ ನಂಬರ್ 1 ಯಾಕಾಗಿದ್ದೀವಿ ಅಂತಂದರೆ ಗ್ಯಾರಂಟಿ ಯೋಜನೆಗಳಿಂದ. ಪರಿಶ್ರಮ ಅಂತಂದ್ರೆ ನಿನಗೆ ಸುಮ್ಮನೆ ಪರಿಶ್ರಮ ಮಾಡಲಿಲ್ವಾ ಇಲ್ಲಿವರೆಗೆ? ಇಲ್ಲ ಅಂತ ಹೇಳಿ ಬಂಬಡ ಹೊಡಿತಾರೆ ಹೊರಗಡೆ. ಆಯ್ತು, ಕೂತ್ಕೊಳ್ರಿ. ಬಂದೇ ಇಲ್ಲ ಅಂತಾರೆ. ಮತ್ತೆ ನೀವು ಬರೀ ಗ್ಯಾರಂಟಿ ಅಂತೀರಿ. ಗ್ಯಾರಂಟಿ ಅನುಷ್ಠಾನಗಳು ಸರಿಯಾಗಿ ಕೂತ್ಕೊಳ್ರಿ. ಕ್ಲಾರಿಫಿಕೇಶನ್ ಇದೆ ನಾರಾಯಣ ಸ್ವಾಮಿ. ಯಾಕೆ ಮಾತಾಡ್ತೀರಿ ನೋಡಿ ಕೇಳಿ. ನಾರಾಯಣ ಸ್ವಾಮಿ ಆಮೇಲೆ ಕೇಳಿ. ರವಿಕುಮಾರ್ ಕುತ್ಕೊಳ್ಳಪ್ಪ. ರವಿಕುಮಾರ್, ಕೇಶವ್ ಏನು ಬರೇ ತಲೆ ಹರಟಿ ನೋಡಿ ನಿಮ್ದು. ಕೇಳಿ, ಇವನ್ನೆಲ್ಲ ತಿಳ್ಕೋಬೇಕು ನೀವು. ಮೇಲ್ಮನೆಗೆ ಬರೋದನ್ನೇ ಮರ್ತು ಬಿಟ್ಟಿದ್ದೀರಿ ಸರಿಯಾಗಿ. ನಾವು ನಿಮ್ಮನ್ನು ನೋಡೋದು ಬೇಡವಾ? ನಿಮ್ಮ ಹತ್ರ ಮಾತಾಡೋದು ಬೇಡವಾ? ನಿಮ್ ಜೊತೆ ಕೂತ್ಕೊಳ್ಬಾರ್ದ? ಏನೋ ಸಭಾಪತಿಗಳು ಮನ್ಸು ಮಾಡಿ ಇಷ್ಟೊತ್ತುವರೆಗೂ ಕುಳಿಸಿರೋದ್ರಿಂದ ನೀವು ಇದ್ದೀರಿ. ಇಲ್ಲಂತಂದ್ರೆ ಇವು 2 ವಾರ ಆಯ್ತು. ಎಲ್ಲಿ ಬಂದ್ರು? ಮೊನ್ನೆ ಬಂದ್ರು, ಹೊರಟೋಗ್ಬಿಟ್ರು. ಮುಖ್ಯಮಂತ್ರಿಗಳು ಯಾಕೆ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತ ಭಾವನೆ ನಮಗೆ. ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಎಲ್ರಿಗೂ ಆಸೆ. ಆಮೇಲೆ ಮಾತಾಡಿ. ಬೇರೆ ಹೊರಗಡೆ ಬಂದಾಗ ಮಾತಾಡೋಣ. ಕೂತ್ಕೊಂಡು ಎಷ್ಟೊತ್ತಾದ್ರು ಗಂಟೆಗೆ. ಇವು ಸಾಯಂಕಾಲ ಆದ್ಮೇಲೆ ಉತ್ತರ ಕೊಟ್ಟಾದ್ಮೇಲೆ ಬರ್ರಿ, ಜೊತೆಲಿ ಊಟ ಮಾಡೋಣ ಬರ್ರಿ. ಸಾಯಂಕಾಲದ ಊಟ ಮಾಡೋದು? ಸಾಯಂಕಾಲದ ಊಟ ಇಲ್ಲ. ಆಯ್ತು, ಬಹಳ ಸಂತೋಷ. ಅದು ಆರೋಗ್ಯ ಇಂಪ್ರೂವ್ ಆಗ್ತದೆ, ಮಾಡಕ್ ಹೋಗ್ಬಿಡಿ. ಮಾನ್ಯ ಅಧ್ಯಕ್ಷರೇ, ಕೈಗಾರಿಕೆಗಳು ಹೆಚ್ಚು ಬಂದಾಗ ಡೈರಿ ಆಕ್ಟಿವಿಟೀಸ್ ಜಾಸ್ತಿ ಆದಾಗ ಮತ್ತೆ ಈ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ
ಗ್ಯಾರಂಟಿ ಯೋಜನೆಗಳಿಂದ ತಲಾ ಆದಾಯ ಜಾಸ್ತಿ ಆಗಿದೆ. ದಟ್ ಇಸ್ ವೈ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಸೊ ಮಾನ್ಯ ಅಧ್ಯಕ್ಷರೇ, 1980ನೇ ಇಸ್ವಿನಲ್ಲಿ ಆಗ ಧರ್ಮಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪವರ್ ಕಮಿಟಿ ಮಾಡಿದ್ರು. ಪವರ್ ಕಮಿಟಿ ಮಾಡಿದ್ರು. ಅವರು ವರದಿ ಕೊಟ್ಟರು. ಆ ವರದಿ ಆಧಾರ ಇಟ್ಟುಕೊಂಡು 1991ರಲ್ಲಿ HKDB ಮಾಡಿದ್ರು. ನೀನು ಚೇರ್ಮನ್. HKDB ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅದು ಮಾಡಿದ್ರು. ಆಗ ಯಾವ ಸರ್ಕಾರ ಇತ್ತು? ಐತ್ರಿ? ಬೋಸರಾಜ್ ಕಾಂಗ್ರೆಸ್ ಸರ್ಕಾರ. 2001ರಲ್ಲಿ ನಂಜುಂಡಪ್ಪನವರು ವರದಿ ಮಾಡಿದ್ರು. ನಂಜುಂಡಪ್ಪನವರು ಕಮಿಟಿ ಮಾಡಿದ್ರು. ಆಗ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ. ಅವ್ರ ವರದಿ ಕೊಟ್ಟದ್ದು ಯಾವಾಗ? 2002. ಆಗ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ ಇತ್ತು. ಆಮೇಲೆ 2013ರಲ್ಲಿ 6ನೇ ತಿಂಗಳು ಜೂನ್ ತಿಂಗಳಲ್ಲಿ ಆಗ 371J ಮಾಡಿದ್ರು. ಆಗ ಯಾವ ಸರ್ಕಾರ ಇತ್ತು? ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ. ಆಮೇಲೆ ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನನ್ನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನನಗೆ ಹೇಳಿದ್ರು. ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಈಗ ನೀವು ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಅಂತನಲ್ವಾ? ಹೆಮ್ಮೆ, ನಾವು ಇವರು ಹೆಮ್ಮೆಯಿಂದಲೇ ಹೇಳೋದು. ಎಲ್ಲರೂ ಹೆಮ್ಮೆ. ಮಗು ಅದು ಹೆಂಗೆ ಇದ್ರೂ ಕೂಡ ಎತ್ತಾಯಿಗೇನು ಮುದ್ದಲ್ವಾ? ಅಲ್ವೇನಮ್ಮ? ಎತ್ತಾಯಿಗೆ ಯಜ್ಞ ಮುದ್ದು ಅಂತ ಒಂದು ಗಾದೆ ಇದೆ. ಯಜ್ಞ ಇರಲ್ಲ, ಅದು ಒಂದು ಗಾದೆ. ಮಾತದು ಗಾದೆ. ನಾನು ಹೇಳ್ತಾ ಇರೋದು ಗಾದೆ. ಇದನ್ನು ವಿರೋಧ ಮಾಡಿದವರು ಯಾರು? 2013ರಲ್ಲಿ ಅಲ್ಲ, 2000 ಇವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ, ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ, ಅದ್ವಾನಿಯವರು ಡೆಪ್ಟಿ ಚೀಫ್ ಪ್ರೈಮ್ ಮಿನಿಸ್ಟರ್ ಇರುವಾಗ, ಹೋಮ್ ಮಿನಿಸ್ಟರ್ ಇರುವಾಗ ಆಗ ಒಂದು ಪತ್ರ ಬರೀತಾರೆ. ಏನಂತ ಅಂತಂದ್ರೆ, ಹೈದರಾಬಾದ್ ಉತ್ತರ ಕರ್ನಾಟಕ ಬಹಳ ಹಿಂದುಳಿದು ಬಿಟ್ಟಿದೆ, ವಿಶೇಷ ಸ್ಥಾನಮಾನ ಕೊಡಿ ಅಂತೇಳಿ ಪತ್ರ ಬರೀತಾರೆ. ಕೊಡಕ್ಕಾಗಲ್ಲ ಅಂತ ಬರೆದವ್ರು ಯಾರು? ಯಾರಿಗೆ ಬರೆದಿದ್ದದು? ಅದ್ವಾನಿಯವರಿಗೆ, ಲಾಲ್ ಕೃಷ್ಣ ಅದ್ವಾನಿಯವರಿಗೆ. ಕೊಡಕ್ಕಾಗಲ್ಲ, ಹೊಸ ಸ್ಥಾನಮಾನವನ್ನು ಕೊಡ್ಲಿಕ್ಕಾಗಲ್ಲ, ಬೇರೆ ರಾಜ್ಯದವರು ಕೇಳ್ತಾರೆ, ವಿಶೇಷ ಸ್ಥಾನಮಾನವನ್ನು ಕೊಡಕ್ಕಾಗಲ್ಲ ಅಂತ ಬರೀತಾರೆ. ಬೇಕಾದ್ರೆ ಪತ್ರ ಕೊಡ್ತೀನಿ ನಾನು. ಅವರು ಅದ್ವಾನಿಯವರು ಬರೆದಿರ್ತಕ್ಕಂಥ ಪತ್ರ ನನ್ನ ಹತ್ರ ಇಲ್ಲ ಈಗ, ಬೇಕಾದ್ರೆ ಆ ಪತ್ರ ಕೊಡ್ತೀನಿ. ಇಲ್ಲ, ಸ್ವಾಭಾವಿಕ
ಆ ಥರ ನಿನಗೆ ಖಂಡಿತ ಬರ್ದಿಲ್ಲ. ಆಯ್ತು ಕೊಡ್ತೀವಿ ಆಯ್ತಪ್ಪ, ಬರ್ದಿಲ್ಲ. ದಾಖಲಾತಿ ಕೊಡ್ತೀನಿ. ಬರ್ದಿಲ್ಲ. ದಾಖಲಾತಿ ನಾನು ನೋಡಿದ್ದೀನಿ. ಅದು ಇವ್ರ ಹತ್ರ ನಮ್ಮ ದಾಖಲಾತಿ ಕೊಡೋಣ. ಇಲ್ಲ, ಅಂದಿನ ದಿನಪತ್ರಿಕೆಯಲ್ಲಿ ಅದು ಹೆಡ್ಲೈನ್ಸ್ ಆಗಿತ್ತು. ಯಲಬುರ್ಗದ MLA ಅದು ಹೆಡ್ಲೈನ್ಸ್ ಆಗಿತ್ತು ಸರ್. ಅದು ರಾಯರೆಡ್ಡಿ ಅವ್ರ ಹತ್ರ ಇದೆ. ಸರ್ಕಾರದ ದಾಖಲೆನೆ, ಸರ್ಕಾರದ ದಾಖಲೆನೆ. ನಾನು ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ. ಸರ್ಕಾರದ ದಾಖಲೆ ಇದೆ. ಅದನ್ನ 370 ಆರ್ಟಿಕಲ್ 370 ಅನ್ನ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತೇಳಿ, ವಿಶೇಷ ಸ್ಥಾನಮಾನಕ್ಕಾಗಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಅಂತೇಳಿ ಬರೆದವರು ಮಿಸ್ಟರ್ ಅದ್ವಾನಿಯವರು, LK ಅದ್ವಾನಿ, ಲಾಲ್ ಕೃಷ್ಣ ಅದ್ವಾನಿ. ಅದನ್ನು ಬೇಕು ಅಂತ ಮಾಡಿದವರು ಯಾರು? 2013 ಜೂನ್ ತಿಂಗಳಲ್ಲಿ ಸೋನಿಯಾ ಗಾಂಧಿಯವರು ಒತ್ತಾಯ ಮಾಡಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ರು. ಆಗ ಖರ್ಗೆಯವರು ಒತ್ತಾಯ ಮಾಡಿದ್ರು ಸೋನಿಯಾ ಗಾಂಧಿ ಅವರಿಗೆ. ನೀವು ಇದ್ರಿ, ಮುನಿಯಪ್ಪನವರು ಕೇಂದ್ರ ಸರ್ಕಾರದಲ್ಲಿ ಇದ್ರು. ಖರ್ಗೆಯವರು, ಧರ್ಮಸಿಂಗ್ ಅವರು, ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ದು. ಮುನಿಯಪ್ಪನವರು ನಾವೆಲ್ಲ ಒತ್ತಾಯ ಮಾಡಿದ್ದು. ಒತ್ತಾಯ ಮಾಡಿ ಆಗ ಅದೇ ಸಂದರ್ಭದಲ್ಲಿ ನಾನು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. ಕರ್ನಾಟಕದಲ್ಲಿ 2013ನೇ ತಾರೀಕು ಮುಖ್ಯಮಂತ್ರಿ ಆದೆ ನಾನು. ಮೇ 13, 2013 ಇಸ್ವಿ ಆಗ ಮುಖ್ಯಮಂತ್ರಿ ಆದೆ. ಅದಾದ ಮೇಲೆ ಜೂನ್ ತಿಂಗಳಲ್ಲಿ ತಿದ್ದುಪಡಿ ಆಯಿತು. ಆಗ HK ಪಾಟೀಲ್ ಇಲ್ಲೇ ಇದ್ದಾರೆ. ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿತ್ತು. ಏನು ಸಮಿತಿ ಅದು? ಹಾಗೂ ಅನುಷ್ಠಾನ ಕುರಿತು ಒಂದು ಕಮಿಟಿ ಮಾಡಿದ್ರು. ಇವ್ರ ಅಧ್ಯಕ್ಷದಲ್ಲಿ ಇವರು 3 ತಿಂಗಳ 4 ತಿಂಗಳಲ್ಲ 3 ತಿಂಗಳಲ್ಲಿ ವರದಿ ಕೊಟ್ಟರು. ಈ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದ್ರು. ಅವರು ಏನಂತ ವರದಿ ಕೊಟ್ಟಿದ್ರು ಅಂತಂದ್ರೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹುದ್ದೆಗಳು, ಅಡ್ಮಿಷನ್ಸು, ಎಂಪ್ಲಾಯ್ಮೆಂಟು ಮತ್ತು ಎಜುಕೇಷನ್ ಡೆವಲಪ್ಮೆಂಟು, ಇದರಲ್ಲಿ ಒಂದು ವರದಿಯನ್ನು ಕೊಟ್ಟರು. ಆ ವರದಿನ 70% ರಾಜ್ಯದಲ್ಲಿ ಮೀಸಲಾತಿಯನ್ನು ಕೊಡಬೇಕು. ಆಮೇಲೆ 8% ಅದರ್ ದ್ಯಾನ್ ಕಲ್ಯಾಣ ಕರ್ನಾಟಕ 8% ರಿಸರ್ವೇಷನ್ ಕೊಡಬೇಕು ಅಂತ ಕೊಟ್ಟಿದ್ರು. ನಾನು ಅದನ್ನು ಒಪ್ಕೊಂಡು ಜಾರಿ ಮಾಡಿದೆ. ಅದಾದಮೇಲೆ ವಿಶೇಷ ಸ್ಥಾನಮಾನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಿಸರ್ವೇಷನ್ ವಿಷಯದಲ್ಲಿ ಅಷ್ಟೇ ಅಲ್ಲ, ಉಳಿದ ಎಲ್ಲ ರೆಕಮೆಂಡೇಷನು ನಮ್ಮ ಸಮಿತಿ ಏನು ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ತಂಗಡಿಗೆಯವರು ನಮ್ಮ ಸಮಿತಿ ಸದಸ್ಯರಾಗಿದ್ದರು. ತಂಗಡಿಗೆ ಅವತ್ತು ಇಂಥ ಒಂದು ವರದಿ ನಾವು ಜನರೇಟ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಸಹಕಾರ ಎಲ್ಲ ಸದಸ್ಯರದು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಇಚ್ಛಾಶಕ್ತಿ. ನಾವು ಹಂಚಿ ಹೋಗೋದು ಭಾಳ ಹಗರು. ನಾವು ವರದಿ ಏನು ಕೊಟ್ಟಿದ್ವಿ, ಡಿ ಗ್ರೂಪ್ನಲ್ಲಿ 85% ಹೈದರಾಬಾದ್ ಕರ್ನಾಟಕದವ್ರಿಗೆ
ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ರಿಸರ್ವೇಷನ್ ಇರಬೇಕು ಡಿ ಗ್ರೂಪ್ನಲ್ಲಿ. ಸಿ ಗ್ರೂಪ್ನಲ್ಲಿ 80% ಇರಬೇಕು ಅಂತ ಕೊಟ್ಟಿದ್ದೆ ನಾವು. ಅದಾದಮೇಲೆ ಇಷ್ಟಕ್ಕೆ ನಿಲ್ಲಿಸಿದ್ದಿಲ್ಲ. ನಮ್ಮ ಸದಸ್ಯರು ಹಾಗೂ ಅವತ್ತಿನ ವಾತಾವರಣ ಹಿರಿಯರೆಲ್ಲರ ಸಲಹೆ ತಗೊಂಡು 8% ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲಿಯೂ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿರಲಿ, ವಿಶ್ವವಿದ್ಯಾಲಯಗಳಿರಲಿ ಹಾಗೂ ಹುದ್ದೆಗಳು, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇನ್ whole of the state, excluding Hyderabad, Karnataka, we have given 8% reservation for Hyderabad, Karnataka area people. Believe me, Mr. Narayan Swami, nowhere such sacrifice, nowhere such equitable or justifiable opportunities are given, reservations are given. If you find any example anywhere in any state, any country of the world, it is only Karnataka which has given such a magnanimous reservation. ಆದರೆ ಇದು ಒಂದು ಹೇಳ್ತೇನೆ, ಇದಕ್ಕೆ ನಾವು ಶಿಫಾರಸು ಮಾಡೋರದು ಒಂದು, ಆದರೆ ಆ ಶಿಫಾರಸನ್ನು ಯಥಾವತ್ತಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಪ್ಪಿಕೊಂಡ್ರು. ಇಟ್ ಈಸ್ ವೆರಿ ಡಿಫಿಕಲ್ಟ್. ನಿಮ್ಮ ಕಿಸೆದಂದು ತೆಗೆದು ಮತ್ತೆ ಕೊಡೋದು ಅಂದರೆ ಭಾಳ ಕಠಿಣ. ಇಲ್ಲೇ ನಿಮ್ಮೊಳಗೆ ಹಂಚ್ಕೊಳ್ರಿ, ಬೇರೆ ನಿಮ್ಮದು ತಗೊಂಡು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಆಗಿರ್ತಕ್ಕಂಥ ಈ ಒಂದು ಗುಲ್ಬರ್ಗಾ ಡಿವಿಷನ್ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟರು. ನಾವು 3 ವ್ಯಕ್ತಿಗಳನ್ನು ಈ ಹೈದರಾಬಾದ್ ಕರ್ನಾಟಕದವರು, ಮಾನ್ಯ ಬೋಸರಾಜ್ ಅವರು ಹೈದರಾಬಾದ್ ಕರ್ನಾಟಕ ಬೋರ್ಡ್ನ ಪ್ರಥಮ ಅಧ್ಯಕ್ಷರವರು, ಈ ಚಳವಳಿಯೊಳಗಿದ್ದವರು. ಖರ್ಗೆ ಅವರು ಎಡಗೈಲೆ ಬಲಗೈಲೆ ಧರ್ಮಸಿಂಗ್ರನ್ನ ಹಿಡ್ಕೊಂಡು ಅವ್ರ ಜೊತೆಯಾಗಿ ಸಾಗಿದವರು. ನಾನು ಇಷ್ಟೇ ಹೇಳ್ತೀನಿ, ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮಿಸ್ಟರ್ ಧರ್ಮಸಿಂಗ್ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಿದರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.